ಹಾಯ್ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗೌಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಒಂದು ರುಟೀನ್ ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಆ್ಯಸ್ ಎ ಹೌಸ್ ವೈಫ್ ನಿನ್ನ ಮಾಡೋಕ್ಕೇನು ಕೆಲಸ ಇಲ್ಲ, ನೀನು ಮನೇಲೇ ಇರ್ತೀಯ ಅಂತ ಹೇಳ್ತಾರೆ. ಆದರೆ ಈಚೆ ಹೋಗಿ ಒಂದು ಕೆಲಸ ಮಾಡ್ಕೊಂಡು ಬಂದುಬಿಡ್ಬೋದು. ಅದ್ರ ಒಳಗೆ 1000 ಕೆಲಸ ಇರುತ್ತೆ. ನೋಡ್ತಾ ನೋಡ್ತಾ ಸಂಜೆ ಬರೀ ಕೆಲಸ ಮಾಡ್ತಾ, ಮಕ್ಕಳು ನೋಡ್ಕೊಳ್ತಾ, ಎಲ್ಲನೂ ನೀಟಾಗಿರಬೇಕು, ಮನೆಗೆ ಯಾರಾದರೂ ಬಂದುಬಿಟ್ರೆ ಅನ್ನೋ ಒಂದು ಇದರಲ್ಲೇ ನಾವು ಮನೇನ ಕ್ಲೀನ್ ಮಾಡಿಕೊಂಡು, ಅಡುಗೆ ಮಾಡಿಕೊಂಡು, ಮಕ್ಕಳನ್ನ ನೋಡಿಕೊಂಡು ಈ ಥರ ಇರ್ತೀವಿ. ಅದಕ್ಕೆ ನಾವು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಿ ಪ್ರೌಡ್ ಅಷ್ಟೇ ನಾನು ಹೇಳೋದು. ಪ್ರೌಡ್ ಫೀಲ್ ಆಗಬೇಕು. ನಾವು ಮಾಡೋ ಕೆಲಸದಲ್ಲಿ ನಮ್ಗೆ ಏನೇನು ಮಾಡಬೇಕು ಅದನ್ನೆಲ್ಲ ಪಟ ಪಟ ಅಂತ ಮುಗಿಸಿ ನಾವು ಸೆಲ್ಫಿಗೆ ನಾವೇನು ಮಾಡ್ಕೊಳ್ಬೇಕು, ಇಲ್ಲ ನಾವೇನಾದರೂ ಒಂದು ಸ್ಕಿನ್ ಕೇರ್ ಮಾಡ್ಕೊಳ್ಳೋದು, ಹೇರ್ ಕೇರ್ ಮಾಡ್ಕೊಳ್ಳೋದು, ಇಲ್ಲ ಏನಾದರೂ ಒಂದು ಸಣ್ಣ ಅರ್ನಿಂಗ್ಸ್ ಮಾಡ್ತಾಯಿದ್ದೀವಿ ಅಂದರೆ ಟೈಲರಿಂಗು, ಕ್ರೋಶ ಈ ಥರದ್ದೆಲ್ಲ ಇದೆ. ಆ ಥರ ನಾವು ಮಾಡಿಕೊಂಡು ನಾವು ನಮ್ಮ ಒಂದು ಸೆಲ್ಫ್ ಮೋಟಿವನ್ನು ನಾವು ಮಾಡ್ಕೊಳ್ಬೇಕಾಗತ್ತೆ ಕೆಲವು ಸತಿ. ನಾನು ಕೂಡ ಹಾಗೆಯೇ ಇವಾಗ ನೋಡ್ತಾ ಇರ್ಬೋದು, ನಾನು ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಫ್ರೆಶ್ ಅಪ್ ಆಗಿ ಹಾಸಿಗೆನೆಲ್ಲ ಮಡಚಿಟ್ಟು ಅದನ್ನೆಲ್ಲ ನೀಟಾಗಿ ಇದನ್ನು ಮಾಡಿ ಈಚೆಗಡೆ ವಿಂಡೋಸ್ ಎಲ್ಲ ಓಪನ್ ಮಾಡ್ತೀನಿ. ಯಾಕಂದರೆ ಸ್ವಲ್ಪ ಗಾಳಿ ಬೆಳಕು ಬರಲಿ ಅಂತ. ಈ ಬೇಸಿಗೆ ತುಂಬಾ ಫುಲ್ಲು ಸೆಕೆನೇ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಈಚೆ ಕೆಲಸ ಒಂದು ಸ್ವಲ್ಪ ಮುಗ್ದಿದ ತಕ್ಷಣ ಕಿಚನ್ನಿಗೆ ಬಂದು ಬೇರೆ ಏನು ಕೆಲಸ ಮಾಡಬೇಕು ಸಣ್ಣ ಪುಟ್ಟದ್ದು ಮಾಡ್ಕೊಳ್ತಾ ಇದ್ದೀನಿ. ಈ ಕೊಳಗಕ್ಕೆ ನೀರು ತುಂಬಿಸ್ಬೇಕಾಗಿತ್ತು, ಹಾಗಾಗಿ ನೀರೆಲ್ಲ ತುಂಬಿಸ್ಬಿಟ್ಟು ಕುಡಿಯೋ ನೀರನ್ನ ತಿರ್ಗಾ ಕೀಳ್ಕೊಂಬರೋಕ್ಕೆ ಅಂತ ಕಳಿಸ್ದೆ. ಆನಂತರ ಕಸ ಗುಡಿಸ್ಬೇಕಾಗಿತ್ತು. ಬೆಳಗ್ಗೆ ಎದ್ದಿದ ತಕ್ಷಣ ಕಸ ಗುಡಿಸ್ತೀವಲ್ಲ, ಎಲ್ಲ ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದ ಮೇಲೆ ಒಂದು ಸತಿ ನೀಟಾಗಿ ಕಸ ಗುಡಿಸ್ತೀನಿ. ನೈಟ್ ಕಸ ಗುಡಿಸಿರ್ತೀನಿ, ಆದರೆ ಬೆಳಗ್ಗೆ ಎದ್ದು ಇನ್ನೊಂದು ಸತಿ ಕಸ ಗುಡಿಸ್ತೀನಿ. ನೈಟ್ ಹೊತ್ತು ನಾವು ಕಸ ಏನು ಈಚೆ ಹಾಕಲ್ಲ, ಜಸ್ಟ್ ಅಲ್ಲೇ ಬಾಗಿಲ ಹತ್ರ ಹಾಕಿರ್ತೀನಿ. ಬೆಳಗ್ಗೆ ಕಸ ಗುಡಿಸಿ ತಿರ್ಗಾ ಅದನ್ನು ಎಸಿತೀನಿ. ಕೈಯೆಲ್ಲ ತೊಳ್ಕೊಂಡು ಬಂದು ಫ್ರೆಶ್ ಅಪ್ ಆಗಿ ತಿರ್ಗಾ ಅಡುಗೆ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀನಿ. ಇವತ್ತು ನಾನು ಚಪಾತಿ ಹಾಗೆ ಕ್ಯಾಪ್ಸಿಕಮ್ ಗ್ರೇವಿಯನ್ನು ಮಾಡ್ತಾಯಿದ್ದೀನಿ. ಆ ರೆಸಿಪಿನೂ ಕೂಡ ನಾನಿವತ್ತು ಸಿಂಪಲ್ಲಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಕ್ಯಾಪ್ಸಿಕಮ್ ಬಂದು ನಮ್ಮೂರಲ್ಲಿ ಬೆಳೆದಿದ್ದು ಯಾರೋ ಅದನ್ನು ಕೊಟ್ಟು ಕಳಿಸಿದ್ರು. ತುಂಬ ಚೆನ್ನಾಗಿತ್ತು, ರೆಡ್ಗೆ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಬೆಳೆದಿರೋದಲ್ವಾ, ಹಾಗಾಗಿ ಒಂದು ಕವರಷ್ಟು ಕೊಟ್ಟು ಕಳಿಸಿದ್ರು. ಕೊಡು ಏನಾದರೂ ಅಡುಗೆ ಮಾಡಲಿ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡು ಕೊಟ್ಟು ಕಳಿಸಿದ್ರಂತೆ. ಹಾಗಾಗಿ ಹೆಂಗೋ ಕ್ಯಾಪ್ಸಿಕಮ್ ಇತ್ತು, ಅದನ್ನೇ ಮಾಡಿಬಿಡೋಣ ಅಂಥೇಳಿ ಇವಾಗ ಮಾಡ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಈರುಳ್ಳಿ ಕಟ್ ಮಾಡ್ಬೇಕಾದ್ರೆ ನಮಗೆ ಕಣ್ಣಲ್ಲಿ ನೀರು ಬರುತ್ತೆ. ಅದ್ರ ಬದಲು ನಾವು ಈ ಥರ ಒಂದು 5 ನಿಮಿಷ ನೀರಲ್ಲಿ ನೆನೆಹಾಕಿ ಸಿಪ್ಪೆ ತೆಗಿಯೋದ್ರಿಂದ ಕಣ್ಣಲ್ಲಿ ನೀರು ಬರಲ್ಲ. ಇವಾಗ ಕ್ಯಾಪ್ಸಿಕಮ್ ಗ್ರೇವಿನ ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಒಂದು ಚಿಕ್ಕ ಜಾರಿಗೆ ಒಂದು 2 ಟೊಮೊಟೊ ಪ್ಯೂರಿಯನ್ನು ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಇನ್ನೊಂದು ಜಾರ್ಗೆ ನಾನು ಈರುಳ್ಳಿಯನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ದೊಡ್ಡ ಒಂದು ಮೀಡಿಯಮ್ ಜಾರಲ್ಲಿ ನಾನು ಒಂದು ಅರ್ಧದಷ್ಟು ಕಾಯಿನ ಸಣ್ಣದಾಗಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ಈರುಳ್ಳಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಅದ್ರ ಜೊತೆ ನಾವು ಮಸಾಲೆ ಐಟಮ್ಸ್ ಆಗಿ ಚಕ್ಕೆ ಲವಂಗನ ತೊಗೊಂಡು ಒಂದು 3ರಿಂದ 4 ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 10 ಗೋಡಂಬಿನೂ ಕೂಡ ಹಾಕ್ಕೊಂಡಿದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಬಂದು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ತರಿಯಾಗಿ ಇಲ್ಲ ಸಾಫ್ಟಾಗಿ ನೀವು ಗ್ರೈಂಡ್ ಮಾಡಿಕೊಂಡ್ರೆ ನಮಗೆ ಈ ಒಂದು ಮಸಾಲನೂ ಕೂಡ ರೆಡಿ ಆಗುತ್ತೆ. ಆ ನಂತರ ನಾನಿಲ್ಲಿ ಕ್ಯಾಪ್ಸಿಕಮ್ನ ತೊಳೆದ್ಬಿಟ್ಟು ನೀಟಾಗಿ ಒಂದು ಮೀಡಿಯಮ್ ಸೈಜ್ನಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಚಪಾತಿಗಲ್ವ ಚೆನ್ನಾಗಿರಲಿ ಬಾಯಿಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ದಪ್ಪವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಉತ್ತರಿಸಿರುವಂಥ ಕ್ಯಾಪ್ಸಿಕಮ್ ಹಾಕಿ ಸ್ವಲ್ಪ ಅರಿಶಿನ, ಸ್ವಲ್ಪ ಖಾರದ ಪುಡಿ ಹಾಗೆ ಸ್ವಲ್ಪ ಉಪ್ಪನ್ನ ಸೇರಿಸಿ ಸ್ವಲ್ಪ ಕ್ಯಾಪ್ಸಿಕಮ್ನ ಫ್ರೈ ಮಾಡ್ಕೊಳ್ಬೇಕು. ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಅದು ನಾವು ಮಸಾಲೆಯಲ್ಲಿ ಹಾಕಿ ಬೇಯಿಸ್ಬೇಕಾದ್ರೆ ಬೇಯುತ್ತೆ. ಅದು ಸ್ವಲ್ಪ ಉಪ್ಪು ಖಾರ ಎಲ್ಲ ಹಿಡೀಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಕ್ಯಾಪ್ಸಿಕಮ್ನ ನೀಟಾಗಿ ಫ್ರೈ ಮಾಡಿಕೊಂಡು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿಕೊಂಡು ಆನಂತರ ಸಪ್ರೇಟಾಗಿ ಒಂದು ತಟ್ಟೆಯಲ್ಲಿ ತೆಗೆದಿಟ್ಕೊಳ್ಳಿ. ಆವಾಗ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇವಾಗ ನಾನು ಕ್ಯಾಪ್ಸಿಕಮ್ ಎಲ್ಲ ಫ್ರೈ ಆದಮೇಲೆ ಸಪ್ರೇಟಾಗಿ ಎತ್ತಿ ಇಟ್ಕೊತಾ ಇದ್ದೀನಿ. ಮತ್ತು ನಾನು ಅದೇ ಬಾಣಲಿಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ದೊಡ್ಡದಾಗಿ ನಾನು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಚಿಕ್ಕದಾಗಿ ಹಾಕ್ಕೊಂಡು ಮಾಡ್ಕೊಳ್ಳಿ. ನಾನು ದೊಡ್ಡದಾಗಿರುವಂಥ ಈರುಳ್ಳಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಬಾಡಿಸ್ಕೊಂಡು ಫ್ರೈ ಆಗಬೇಕು, ಸ್ವಲ್ಪ ಬ್ರೌನ್ ಬರೋ ಗಂಟ. ಆ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಟೊಮೊಟೊ ಪ್ಯೂರಿನ ಹಾಕಿ ನೋಡ್ಬೋದು ಫ್ರೈ ಮಾಡ್ತಾಯಿದ್ದೀನಿ. ಅದು ಎಣ್ಣೆ ಬಿಡೋ ಗಂಟ ಚೆನ್ನಾಗಿ ಹಸಿ ವಾಸನೆ ಹೋಗೋ ಗಂಟ ಫ್ರೈ ಮಾಡ್ಕೊಳ್ಳಿ. ಆ್ಯಂಡ್ ಅಪ್ಪು ಇಲ್ಲಿ ಕಿಟಕಿ ಹತ್ರ ಕೂತ್ಕೊಂಡು ಡಿಸೆಂಟಾಗಿ ಈಚೆಗಡೆ ನೋಡ್ಕೊಂಡು ಕೂತ್ಕೊಂಡು ಇದ್ದ, ಆರಾಮಾಗಿ ಆಟ ಆಡ್ಕೊಂಡಿದ್ದ. ಹಾಗಾಗಿ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಎಣ್ಣೆ ಮತ್ತು ಟೊಮೊಟೊ ಪ್ಯೂರಿ ಎಲ್ಲ ಚೆನ್ನಾಗಿ ಬೆಂದಿದೆ, ಹಾಗೆ ಎಣ್ಣೆ ಕೂಡ ಬಿಟ್ಕೊಂಡಿದೆ. ನೆಕ್ಸ್ಟ್ ನಾನಿಲ್ಲಿ ಕಾಯ್ದು ನಾವೇನು ಮಸಾಲ ಮಾಡ್ಕೊಂಡಿದ್ವಿ ಅದನ್ನು ನಾನು ಹಾಕ್ಕೊಂಡು ಸ್ವಲ್ಪ ನೀರಲ್ಲೂ ಕೂಡ ಜಾರ್ನ ಸ್ವಲ್ಪ ಇದನ್ನು ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ.
ಸೇಮ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ರೆಸ್ಟೋರೆಂಟ್ ಸ್ಟೈಲಲ್ಲೇ ಬರುತ್ತೆ. ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡಿ. ಆ್ಯಂಡ್ ಇವಾಗ ನಾನು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ನಿಮಗೆ ಖಾರದ ಪುಡಿ ಕೂಡ ಹಾಕ್ಕೊಳ್ಳಿ. ಖಾರದ ಪುಡಿ ಹಾಗೆ ಗರಂ ಮಸಾಲ ಪೌಡರ್ನ ಇವಾಗಲೇ ಹಾಕ್ಕೊಂಡು ಇನ್ನೊಂದು ಸತಿ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ. ಆವಾಗ ಏನಂದರೆ ಸ್ವಲ್ಪ ಹಸಿ ವಾಸನೆ ಇರುತ್ತೆ ಅಲ್ವಾ, ಇವಾಗ ಕಾಯಿ ಈರುಳ್ಳಿ ಅದೆಲ್ಲ ಸ್ವಲ್ಪ ಹಸಿ ವಾಸನೆ ಇರುತ್ತಲ್ವ, ಅದೆಲ್ಲ ಸ್ವಲ್ಪ ಹೋಗುತ್ತೆ, ಚೆನ್ನಾಗಿ ಸ್ಮೆಲ್ ಬರುತ್ತೆ. ಆವಾಗ ಎಣ್ಣೆ ಮತ್ತು ಮಸಾಲ ಎರಡೂ ಸಪ್ರೇಟ್ ಆದಾಗ ಮಸಾಲ ತುಂಬ ಚೆನ್ನಾಗಿ ಇದಾಗಿರುತ್ತೆ, ಸ್ವಲ್ಪ ಹಸಿ ವಾಸನೆ ಕೂಡ ಕಮ್ಮಿ ಆಗಿರುತ್ತೆ. ಹಾಗಾಗಿ ಇವಾಗಲೇ ನಾನು ನಮಗೇನೇನು ಮಸಾಲ ಐಟಮ್ಸ್ ಬೇಕು ಇವಾಗಲೇ ಹಾಕ್ಕೊಂಡ್ಬಿಡಿ. ಆವಾಗ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಾಗ ಆ ಮಸಾಲ ಸ್ಮೆಲ್ಲಂತೂ ಘಮ್ ಅಂತ ಇರುತ್ತೆ. ಇವಾಗ ನಾನು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ, ಖಾರದ ಪುಡಿ ಹಾಕ್ಕೊಂಡಿದ್ದೀನಿ, ಅರಿಶಿನ ಪುಡಿ ಏನು ಬೇಡ, ಜಸ್ಟ್ ಇಷ್ಟು ಮಾತ್ರ ಹಾಕ್ಕೊಂಡು ನೀವು ಒಂದು ಸತಿ ಮಿಕ್ಸ್ ಮಾಡಿ ಇದನ್ನು ಒಂದು ಲಿಡ್ನ ಕ್ಲೋಸ್ ಮಾಡಿ ಎಣ್ಣೆ ಬಿಡೋ ತನಕ ಚೆನ್ನಾಗಿ ಅದನ್ನು ಕುದಿಸ್ಕೊಳ್ಳಿ. ನೀರೇನು ಹಾಕಬೇಡಿ, ಹಾಗೇ ಕುದಿಸ್ಕೊಳ್ಳಿ. ಇವಾಗ ನಾನು ಅದನ್ನು ಕುದಿಯೋದಕ್ಕೆ ಅಂತ ಹೇಳಿ ಬಿಟ್ಬಿಟ್ಟು ಆ ನಂತರ ನಾನಿಲ್ಲಿ ಕಿಚನ್ ಸ್ಲ್ಯಾಬ್ ಏನಿತ್ತಲ್ವ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಏನೇನೆಲ್ಲ ಕಟ್ ಮಾಡ್ಕೊಂಡಿದ್ದೆ ಅದನ್ನೆಲ್ಲ ಒರೆಸ್ಕೊಂಡು. ಹಾಗಾಗಿ ಅಡುಗೆ ಮಾಡ್ತಾನೆ ಈ ಥರದ್ದೆಲ್ಲ ಮಾಡ್ಕೊಂಡಾಗ ನಮಗೆ ಟೈಮ್ ಉಳಿಯುತ್ತೆ. ಇಲ್ಲಿ ಅಡುಗೆ ಮಾಡ್ತಾಯಿರ್ತೀನಿ, ನಾನು ಕೂತ್ಕೊಂಡ್ಬಿಡ್ತೀನಿ, ಆಮೇಲೆ ಮಾಡ್ತೀನಿ ಅಂದರೆ ಸ್ವಲ್ಪ ಬೇಜಾರು ಅನ್ನಿಸುತ್ತೆ. ಅವಾಗ ಮಾಡೋದಕ್ಕೂ ಕೂಡ ಮೂಡ್ ಬರೋಲ್ಲ. ನಾವು ಅಡುಗೆ ಮಾಡ್ತಾನೆ ಈ ಥರದ್ದೆಲ್ಲ ಸಣ್ಣ ಪುಟ್ಟದನ್ನೆಲ್ಲ ಎತ್ತಿಟ್ಟು ಎಲ್ಲ ಮಾಡೋದ್ರಿಂದ ನಮಗೂ ಕೂಡ ಫ್ರೀ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದಿದೆ. ಕುದ್ದ ಮೇಲೆ ನಾವೇನು ಫ್ರೈ ಮಾಡ್ಕೊಂಡಿದ್ವಲ್ಲ ಕ್ಯಾಪ್ಸಿಕಮ್ನ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಉಪ್ಪು ಹಾಗೆ ಅದಕ್ಕೆ ಎಷ್ಟು ಬೇಕು ಒಂದು ಅರ್ಧ ಗ್ಲಾಸಷ್ಟು ನಾನು ನೀರನ್ನ ಹಾಕ್ಕೊಂಡಿದ್ದೀನಿ. ನೀವು ಗ್ರೇವಿ ಯಾವ ಥರ ಬೇಕು ಆ ಥರ ನೀವು ನೀರನ್ನ ಸೇರಿಸ್ಕೊಳ್ಳಿ. ಇವಾಗ ನಾನು ಉಪ್ಪನ್ನ ಸೇರಿಸ್ಕೊಂಡು ಅದನ್ನು ಕೂಡ ಏನು ನಾವು ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀವಿ ಅದು ಬೇಯಬೇಕು. ಅದು ಸ್ವಲ್ಪ ಗಟ್ಟಿ ಥರ ಆಗಬೇಕು, ಗ್ರೇವಿ ಥರ ಆಗೋ ಥರ ನೀವು ಅದನ್ನು ಲೈಟ್ ಫುಲ್ಲು ಸ್ಲೋ ಮಾಡಿಬಿಟ್ಟು ಅದನ್ನು ಬೇಯಿಸ್ಕೊಳ್ಳಿ. ನಾನಿಲ್ಲಿ ಅಪ್ಪುಗೆ ಸರಿ ಮಾಡ್ತಾಯಿದ್ದೀನಿ. ಹೆಂಗಿದೆ ನೋಡು, ಸ್ನಾನ ಮಾಡಿಲ್ಲ, ಗಪ್ಪು ಗಪ್ಪು ತರ ಇಲ್ಲ. ಬೇಕಾ ಟು ಅಡುಗೆ ಮಾಡ್ತಾಯಿದ್ರೆ ಫುಲ್ಲು ಸ್ವೆಟ್ ಆಗ್ತಾಯಿದ್ದೀನಿ. ಈ ಸಮ್ಮರ್ಗಂತೂ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೂ ಇದೇ ಥರನೇ ಆಗ್ತಾಯಿರುತ್ತೆ. ಅಡುಗೆ ಮನೆಗೆ ಬಂದುಬಿಟ್ರೆ ಫುಲ್ಲು. ಆದರೂ ವಿಂಡೋ ಕೂಡ ಓಪನ್ ಮಾಡಿದ್ದೀನಿ ಗಾಳಿ ಬರಲಿ ಅಂತ ಹೇಳ್ಬಿಟ್ಟು. ಬಿಸಿಗೆ ಅಷ್ಟು ಇದಾಗುತ್ತೆ, ಸೆಕೆ ಅಂದರೆ ಸೆಕೆ. ಎಷ್ಟು ನೀರು ಕುಡಿಯೋದು, ಎಷ್ಟು ಬಾಟ್ಲು ನೀರು ಕುಡಿದ್ರೂ ಸಾಕಾಗಲ್ಲ, ಆ ಥರ ಆಗ್ಬಿಟ್ಟಿದೆ ಇವಾಗ. ಅಪ್ಪುಗೆ ಸರಿ ಇಟ್ಟಿದ್ದೀನಿ. ಹಾಗೆ ಗೊಜ್ಜು ಕೂಡ ರೆಡಿ ಆಗ್ತಾಯಿದೆ. ಇವಾಗ ಚಪಾತಿ ಹೊಸ್ಕೊಂಡ್ಬಿಡ್ತೀನಿ. ಅಪ್ಪು ಈಚೆಗಡೆ ಆಟಾಡ್ತಾ ಇದ್ದ, ಬಂದಿದ್ದಾನೆ. ಅವರಣ್ಣ ಸಮ್ಮರ್ ಕ್ಯಾಂಪ್ ನಡೀತಾ ಇದೆ ಇಲ್ಲಿ, ಹಾಗಾಗಿ ಕಳಿಸ್ಕೊಟ್ಟಿದ್ದಾರಲ್ವ, ನಾನು ಹೋಗ್ತೀನಿ ನನ್ನೂ ಕಳಿಸು ಅಂತ. ಅಲ್ಲಿ 3 ವರ್ಷದ ಮೇಲಿರೋರಿಗೆ ಮಾತ್ರ ಸಮ್ಮರ್ ಕ್ಯಾಂಪು. ಇವನಿಗೆ ಎಲ್ಲಿ ಸಮ್ಮರ್ ಕ್ಯಾಂಪ್ ಮಾಡೋಕ್ಕಾಗತ್ತೆ ಅಲ್ಲಪ್ಪ. ನೆನ್ನೆ ಬಿದ್ದು ತಲೆ ಓಡ್ಕೊಂಡಿರೋದು ನೋಡಿ, ಅದು ಬೊಟ್ಟು ಥರನೇ ಕಾಣಿಸ್ತಾ ಇದೆ. ಅಬ್ಬು ಮೊನ್ನೆ ಅಲ್ವಪ್ಪ ಹಂಗಾಗಿದ್ದು. ಅಪ್ಪ ಬೊಟ್ಟು ಅದು ಕಪ್ಪು ಬೊಟ್ಟು ಥರ ಕಾಣಿಸ್ತಾ ಇದೆ. ಕುಚ್ಚು ಚಿನ್ನ ತುತ್ತ ತಿನ್ನಲ್ಲ, ಬರೀ ತಿಂಡಿನೇ ತಿಂತೀಯಾ? ಸ್ನಾನ ಮಾಡಲ್ಲ ಯಾಕೆ? ಅಪ್ಪ ಅವನಿಗೂ ಸ್ವಲ್ಪ ಇವಾಗ ಸ್ನಾನ ಮಾಡಿಸ್ಬೇಕು. ಅವನು ಎಷ್ಟು ಬೆವರ್ತಾನೆ ಅಂದರೆ ಅಷ್ಟು. ಮಕ್ಕಳು ಒಂದು 2-3 ಅವರ್ ಬಿಟ್ರೇ ಸಾಕು, ಸಖತ್ ಅಂಟಿಸ್ತಾ ಇರ್ತಾರೆ. ಅವನಿಗೂ ಸ್ನಾನ ಮಾಡಿಸಿ ನಾನು ಕೂಡ ಫ್ರೆಶ್ ಅಪ್ ಆಗಬೇಕು ಅಲ್ಲಪ್ಪ. ಬಟ್ಟೆ ಒಗೆಯೋದೆಲ್ಲ ಇದೆ, ಅದು ಮಿಷಿನ್ಗೆ ಹಾಕ್ಬಿಡ್ತೀನಿ ಅಷ್ಟೇ.
ಫೈನಲಿ ನೋಡ್ಬೋದು ನಮಗೆ ಎಷ್ಟು ಬೇಕಾಗಿತ್ತೋ ಅಷ್ಟು ಥರ ನಮಗೆ ಗ್ರೇವಿ ಇಲ್ಲಿ ರೆಡಿ ಆಗಿದೆ ಒನ್ ಟೈಮ್ಗೆ. ಲಾಸ್ಟಿಗೆ ನಾನು ಕಸ್ತೂರಿ ಮೇಥಿನ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಬೋದು. ಕಸ್ತೂರಿ ಮೇಥಿ ಹಾಕೋದ್ರಿಂದ ಸ್ವಲ್ಪ ರೆಸ್ಟೋರೆಂಟ್ ಸ್ಟೈಲಲ್ಲಿ ಟೇಸ್ಟ್ ಬರುತ್ತೆ. ತುಂಬಾ ಚೆನ್ನಾಗಾಗಿತ್ತು. ಆ ನಂತರ ನಾನಿಲ್ಲಿ ಅಪ್ಪುಗೆ ಸರಿ ಇಟ್ಟಿದ್ನಲ್ಲ, ನಾನಿಲ್ಲಿ ಚಪಾತಿ ಹೊಸ್ಕೊಳ್ತಾ ಇದ್ದೀನಿ. ನಾರ್ಮಲಾಗಿ ಚಪಾತಿ ಯಾವ ಥರ ಫೋಲ್ಡ್ ಮಾಡಿ ಹೊಸಿತೀವೋ ರೌಂಡಾಗಿ ಅದೇ ಥರನೇ ಹೊಸ್ಕೊಳ್ತಾ ಇದ್ದೀನಿ. ನನಗೆ ಚಪಾತಿ ಗಿಪಾತಿ ಮಾಡಬೇಕಾದ್ರೇ ಸ್ವಲ್ಪ ಟೆನ್ಷನ್ನು. ಯಾಕಂದರೆ ಅದು ಹೊಸಿಬೇಕು, ತಿರ್ಗಾ ಸುಡಬೇಕು, ಅದು ಟೈಮು. ಅದಕ್ಕೋಸ್ಕರನೇ ಕೆಲವು ಸತಿ ನಾನು ಗೋಧಿ ಹಿಟ್ಟಲ್ಲಿ ನೀಟಾಗಿ ಕಲಿಸ್ಬಿಟ್ಟು ದೋಸೆ ಹಾಕ್ಕೊಟ್ಬಿಡ್ತೀನಿ. ಅದು ಕೂಡ ಸೇಮ್ ಚೆನ್ನಾಗಿರುತ್ತೆ. ಹಾಗೆ ನಮ್ಮ ಹೆಲ್ತ್ಗೂ ಕೂಡ ಒಳ್ಳೆಯದು ಅಲ್ವಾ. ಎರಡು ಒಂದೇ ಥರನೇ ನಮಗೆ ಸಿಗುತ್ತೆ. ಹಾಗಾಗಿ ನಾನು ಆ ಥರ ಮಾಡ್ಕೊತೀನಿ. ಚಪಾತಿ ಆದರೆ ಆಗಲ್ಲ, ಹೊಸಿಬೇಕು, ಅದನ್ನ ಸುಡಬೇಕು. ಅದಕ್ಕೋಸ್ಕರ ಸ್ವಲ್ಪ ಇರಿಟೇಟ್ ಅನ್ನೋ ಥರ ಫೀಲ್ ಆಗುತ್ತೆ ಚಪಾತಿ ಮಾಡಿದಾಗ. ಅದಕ್ಕೆ ನಾನು ತುಂಬ ಕಮ್ಮಿ ಚಪಾತಿನ ಮಾಡೋದು. ಆದರೆ ಒಳ್ಳೆಯದು ಅಂತ ಹೇಳ್ತಾರೆ. ನಾನು ಅದ್ರ ಬದಲು ಗೋಧಿ ದೋಸೆ, ನೀವು ನೋಡಿರ್ಬೋದು ಸಾಕಷ್ಟು ಇದರಲ್ಲಿ ನಾನು ಹೇಳಿದ್ದೀನಿ ಗೋಧಿ ದೋಸೆ ಮಾಡ್ಕೊಂಡಿರೋದು. ಪ್ಯೂರಿಗಳ್ನ ಹಾಕಿಬಿಟ್ಟು ಕ್ಯಾರೆಟು, ಬೀಟ್ರೂಟು, ಪಾಲಕ್ಕು ಈ ಥರದ್ದೆಲ್ಲ ಪ್ಯೂರಿ ಹಾಕಿ ಅದಕ್ಕೆ ಮಿಕ್ಸ್ ಮಾಡಿ ದೋಸೆ ಥರ ಹಾಕ್ಕೊಂಡ್ರೆ ಅದು ಇನ್ನೊಂದು ಥರ ಟೇಸ್ಟ್ ನಮಗೆ ಸಿಗುತ್ತೆ. ನೀವು ಬೇಕಾದರೆ ಈ ಗ್ರೇವಿಗೆ ದೋಸೆ ಅಥವಾ ನೀವು ರೈಸ್ಗೂ ಕೂಡ ಹಾಕ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನನಗೆ ಫಸ್ಟ್ ಟೈಮ್ ನಾನು ಈ ಥರ ಕ್ಯಾಪ್ಸಿಕಮ್ ಗ್ರೇವಿ ಮಾಡಿದ್ದು ಹೇಳಬೇಕು ಅಂತ ಅಂದರೆ, ಹಾಗಾಗಿ ನನಗೆ ತುಂಬ ಇಷ್ಟ ಆಯಿತು. ಚೆನ್ನಾಗೂ ಕೂಡ ಬಂದಿತ್ತು. ನಾನು ಹೇಗೆ ಬರುತ್ತಪ್ಪ ಅಂತ ಅಂದ್ಕೊಂಡಿದ್ದೆ. ಚೆನ್ನಾಗಿ ಬಂದಿತ್ತು. ನೀವೇನು ಮಾಡಿ ಅಂದರೆ, ನಿಮಗೆ ಸ್ವಲ್ಪ ಮಕ್ಕಳಿಗೆಲ್ಲ ಕೊಡ್ತೀನಿ ಅಂದರೆ ಈ ಥರ ದೊಡ್ಡ ದೊಡ್ಡದಾಗಿ ಮಾಡಿ ಕೊಡಬೇಡಿ. ಸ್ವಲ್ಪ ಸಣ್ಣ ಸಣ್ಣದಾಗಿ ಉತ್ತರಿಸ್ಕೊಂಡು ಮಾಡಿ, ಆವಾಗ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ. ಸೊ ಫೈನಲಿ ನಾವು ಕೂಡ ಟಿಫನ್ನ ಮುಗಿಸ್ಕೊಂಡ್ವಿ. ಪಾಚಿ ಪಾಚಿ ಮಾಡಲ್ಲ. ಏನದು ತಿಂತಾ ಇರೋದು? ಚಾಕಿ ಯಾರು ಕೊಟ್ಟಿದ್ದು? ಅದೆಲ್ಲ ತಿನ್ಬಾರ್ದಪ್ಪ, ಅಲ್ಲಿ ಉಳ್ಕಲ್ಲಾಗುತ್ತೆ. ಯಾರು ಕೊಟ್ರು ಇಸ್ಕೊಂಡು ತಿನ್ಬಿಡ್ತೀಯ ಅಲ್ವಾ? ಹಾಂ, ಇಸ್ಕೊಂಡು ತಿನ್ಬಿಡ್ತೀಯ ಅಲ್ವಾ ಯಾರು ಕೊಟ್ರು? ಉಳ್ಕಲ್ಲಾಗುತ್ತೆ, ಪೀಮಿ ಆಗುತ್ತೆ ಅನ್ನೋದೇ ಗೊತ್ತಿಲ್ಲ ನಿನಗೆ. ಡಿಂಪಲ್ ಡಿಂಪಲ್ ಬರ್ತದೆ. ಡಿಂಪಲ್ ಬರ್ತದಲ್ಲ. ಚಡ್ಡಿ ಚಿಕ್ಕ ಚಡ್ಡಿ ಹಾಕೋಬಿಟ್ಟವನೆ. ಚಡ್ಡಿ ಚಿಕ್ಕ. ಪಾಚು ಹೋಗಲಿ, ಪಾಚು ಹೋಗು. ನಾಚಿಕೆ ಆಗೈತೆ ಚೆಮ್ಮಗೆ ನಾಚಿಕೆ ಆಗೈತು ಅಲ್ಲ ಚೆಮ್ಮು. ಪಾಚು ಸ್ನಾನ ಮಾಡಲ್ಲ. ಯಾಕೆ? ಸ್ನಾನ ಮಾಡಿದ್ದಾಳೆ. ಸ್ನಾನ ಮಾಡಿ ಪಾಚು ಮಾಡಿದ್ದು. ಹಾಂ, ಸ್ನಾನ ಮಾಡಿ ಪಾಚು ಮಾಡ್ತೀಯಾ? ಅಲ್ಲಿ ನೋಡು, ಇಲ್ಲಿ ನೋಡಿ, ಇಲ್ಲಿ ಕ್ಯಾಮ್ರಾ. ಪಾಚು ಅಪ್ಪು ಆಟ ಆಡ್ತಾ ಹಂಗೆ ಮಲ್ಕೊಂಡ್ಬಿಟ್ಟ. ಅವನಿಗೆ ಸ್ನಾನ ಮಾಡ್ಸೋಕ್ಕಾಗಲಿಲ್ಲ. ಹಾಗಾಗಿ ಅವ್ನು ಮಲ್ಕೊಂಡು ಎದ್ದ ಮೇಲೆ ನಾನು ಅವನಿಗೆ ಸ್ನಾನ ಮಾಡಿಸ್ದೆ. ಇವಾಗ ನಾನು ಅಪ್ಪುಗೆ ಈ ಥರ ಬನೀನ್ಗಳನ್ನ ಹಾಕ್ತೀನಿ. ಬನೀನು ಮತ್ತು ಪ್ಯಾಂಟ್ಗಳನ್ನ, ಇಲ್ಲ ಚಡ್ಡಿ ಈ ಥರ ಬರುತ್ತಲ್ಲ ಆ ಥರ ಹಾಕ್ಬಿಡ್ತೀನಿ. ಯಾಕೆ ಅಂದರೆ ಅವ್ನಿಗೆ ತುಂಬಾ ಸ್ವೆಟ್ ಆಗ್ತಾನೆ. ಮಕ್ಕಳು ನಾವೇ ಸ್ವೆಟ್ ಆಗ್ತೀವಿ, ಅವ್ರು ಹಾಕ್ತಾರೆ ಅಲ್ವಾ. ಸ್ವಲ್ಪ ಜಾಸ್ತಿ ಟೀ ಶರ್ಟ್ಗಳು, ಫುಲ್ ಕಾಲರ್ಗಳು ಫುಲ್ಲು ತೋಳಿಂದ ಹಾಕ್ಬಿಟ್ರೆ ಇನ್ನೂ ಬೆವ್ತೋಗ್ತಾರೆ. ಸ್ವಲ್ಪ ಅವ್ರಿಗೆ ಗಾಳಿ ಆರಾಮಾಗಿ ಆಡಲಿ ಅಂತ ಹೇಳ್ಬಿಟ್ಟು ನಾನು ಈ ಥರ ಬನೀನ್ಗಳನ್ನ ತರಿಸ್ಬಿಟ್ಟಿದ್ದೀನಿ. ಈ ಥರ ಕಲರ್ದು ಬ್ಲ್ಯಾಕು, ಬ್ಲೂ ಈ ಥರದನ್ನ. ಆವಾಗ ಈ ಥರ ಬೇಸಿಗೆಗಳಲ್ಲಿ ಹಾಕಿದ್ರೆ ಅವ್ರಿಗೂ ಕೂಡ ಆರಾಮಾಗಿರ್ತಾರೆ. ನಾನು ಕೇಳ್ತಾ ಇದ್ದೆ ಯಾವ ಥರ ಸ್ನಾನ ಮಾಡಿದೆ ಅಂದರೆ, ಅವ್ನು ಹೇಳ್ತಾ ಇದ್ದಾನೆ ಶಾಂಪೂ ಹಾಕಿ ಬ್ರಷ್ ಮಾಡಿ ಎಲ್ಲ ಸ್ನಾನ ಮಾಡಿಕೊಂಡೆ ಅಂತ ಹೇಳಿ. ಸಂಜೆ ನಾನು ಕೂಡ ಸ್ವಲ್ಪ ಫ್ರೆಶ್ ಅಪ್ ಆಗಿ, ಇವಾಗಂತೂ ಬೇಸಿಗೆಗೆ ನಾವು ದಿನಕ್ಕೆ 2 ಸತಿನಾದರೂ ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮಾಡಿಕೊಂಡ್ರೆ ನಾವು ಸಮಾಧಾನವಾಗಿ ನೆಮ್ಮದಿಯಾಗಿ ಮಲ್ಕೊಳ್ಳೋಕ್ಕಾಗೋದು ನೈಟ್ ಹೊತ್ತು.
ಇಲ್ಲಾಂದರೆ ಫುಲ್ಲು ಬಾಡಿ ಎಲ್ಲ ಸೆಕೆ ನೀರಿಗೆ ಅಂಟ್ರಸ್ ಥರ ಆಗ್ತಾ ಇರುತ್ತೆ. ಮಕ್ಳಿಗೂ ಅಷ್ಟೇ ನಾನಿವಾಗ 2 ಸತಿ ಸ್ನಾನ ಮಾಡಿಸ್ತೀನಿ ಅಪ್ಪುಗೆ. ಬೇಸಿಗೆ ಬಂದಾಗಿಂದ ಅಂತೂ ಮನೇಲಿ ಇರೋಕ್ಕಾಗಲ್ಲ, ಈಚೆ ಹೋಗೋಕ್ಕಾಗಲ್ಲ ಅನ್ನೋ ಥರನೇ ಆಗಿಬಿಟ್ಟಿದೆ. ಆ್ಯಂಡ್ ಅಪ್ಪು ಕೂಡ ಆಟ ಆಡಿಕೊಂಡು ಆರಾಮಾಗಿ ನನ್ನ ಜೊತೆ ಕ್ಯಾತೆ ಮಾಡ್ತಾಯಿದ್ದ. ಅವನು ಬೀರುನೆಲ್ಲ ತೆಗಿತೀನಿ, ಬಟ್ಟೆಯಲ್ಲಿ ಎಳಿತೀನಿ ಅಂತ ಹೇಳ್ಬಿಟ್ಟು ನನಗೆ ಇದನ್ನು ಮಾಡ್ತಾಯಿದ್ದ. ನಾನು ಹೌದಾ ಸರಿ ಆಯಿತು ಬಿಡು ಹೋಗ್ತೀನಿ ನಾನು ಅಂತ ಹೇಳಿ ಎದುರಿಸ್ತಾ ಇದ್ದೆ. ಅವನು ಆಟ ಆಡೋದಕ್ಕೆ ಅಂತ ಹೇಳ್ಬಿಟ್ಟು ಈಚೆಗಡೆ ಓಡೋದ. ಹಂಗಂದಿದ ತಕ್ಷಣ ಅಪ್ಪು ಇವಾಗ ತಾನೇ ಆಟ ಆಡೋದಕ್ಕೆ ಅಂತ ಹೇಳ್ಬಿಟ್ಟು ಅವ್ರ ತಾತನ ಮನೆಗೆ ಹೋದ. ಅವ್ರ ಅಣ್ಣ ಬಂದಿದ್ದಾರಲ್ಲ, ಹಾಗಾಗಿ ನಾನು ಸ್ವಲ್ಪ ಬಟ್ಟೆ ಇತ್ತು ಅದನ್ನು ಮಡ್ಚಿಕೋಣ ಅಂತೇಳಿ ಕೂತ್ಕೊಳ್ತಾ ಇದ್ದೆ. ಇವತ್ತು ಬಟ್ಟೆ ಒಗೆಯೋದಕ್ಕಾಗಲಿಲ್ಲ, ನಾಳೆ ಮಿಷಿನ್ಗೆ ಹಾಕ್ಬಿಡ್ತೀನಿ. ಬೆಳಗಿನ ಜಾವನೇ ಎದ್ದು ಹಾಕ್ಬಿಡ್ತೀನಿ. 11 ಗಂಟೆ ಅಷ್ಟೊತ್ತಿಗೆಲ್ಲ ಒಣಗೋಗಿರುತ್ತೆ. ಹಾಗಾಗಿ ಸಿಂಪಲ್ಲಾಗಿ ರೈಸು ಮತ್ತು ಟೊಮೊಟೊ ರಸಮ್ ಮಾಡ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ ಒನ್ ಟೈಮ್ಗೆ. ಹಾಗಾಗಿ ಕ್ವಿಕ್ಕಾಗಿ ಇದನ್ನು ಮುಗಿಸ್ಕೊಂಡು ಬಿಡ್ತೀನಿ. ಬನ್ನಿ. ಹಾಗೆ ಇಲ್ಲಿ ನಾನು ಬಟ್ಟೆಗಳನ್ನೆಲ್ಲ ಒಂದೊಂದೇ ಮಡ್ಚ್ಕೊಳ್ತಾ ಇದ್ದೀನಿ. ಅಪ್ಪು ಆಟ ಆಡೋಕ್ಕೆ ಹೋಗಿದ್ನಲ್ವ, ಹಾಗಾಗಿ ಮನೇಲಿದ್ದಾಗ ನಾವೇನು ಕೆಲಸ ಮಾಡ್ತೀವಿ, ಎಷ್ಟು ಕೆಲಸ ಮಾಡ್ತೀವಿ ಅನ್ನೋದು ಲೆಕ್ಕ ಸಿಗಲ್ಲ. ಮಾಡಿದ್ನೇ ಮಾಡ್ತಾಯಿರ್ತೀವಿ. ಕೆಲವು ಸತಿ ಆಗಲ್ಲ ಅಂದಾಗ ಬಿಟ್ಬಿಡ್ತೀನಿ ನಾನು. ಇವಾಗ ನೋಡ್ಬೋದು, ನಾನು ಬಟ್ಟೆ ಒಗಿಬೇಕು ಅಂತ ಅಂದ್ಕೊಂಡೆ ಮಿಷಿನ್ಗೆ ಹಾಕೋಣ ಅಂತ, ನನ್ನ ಕೈಲಿ ಆಗಲಿಲ್ಲ. ಸೊ ಬಿಟ್ಬಿಟ್ಟೆ. ನೆನ್ನೆ ಒಗ್ದಾಕಿರೋದನ್ನೇ ತೊಗೊಂಡು ಬಂದು ನೀಟಾಗಿ ಅದನ್ನೇ ಮಡ್ಚಿಕ್ತಾ ಇದ್ದೆ. ಈ ಥರ ತುಂಬ ಟೆನ್ಷನ್ ಮಾಡ್ಕೊಳ್ಳೋ ಬದಲು ಆರಾಮಾಗಿ ಮನೆಯಲ್ಲಿ ನಾವು ಹೇಗೆ ಕೆಲಸ ಆಗುತ್ತೋ ಆ ಥರ ಮಾಡಿಕೊಂಡ್ರೆ ಒಳ್ಳೆಯದು. ಜಾಸ್ತಿ ತಲೆ ಕೆಡಿಸ್ಕೊಳ್ಳಬಾರ್ದು ಕೆಲಸ ಅಂತ. ಅಪ್ಪು ಟಿ ವಿ ನೋಡ್ತಾ ನಾನು ಹಾಗೆ ಟಿ ವಿ ನೋಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಅವ್ನು ಮಲ್ಕೊಂಡ್ಬಿಟ್ಟ. ಇವಾಗ ನಾನು ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದೆ. ರೈಸ್ಗೆ ಇಟ್ಬಿಟ್ಟು ಟೊಮೊಟೊ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಂದು 3-4 ಹಸಿಮೆಣ್ಸಿನ್ಕಾಯಿ ಇದ್ದರೆ ಹಸಿಮೆಣ್ಸಿನ್ಕಾಯಿ, ಇಲ್ಲ ನಾನು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಬೇಯಿಸ್ಕೊಂಡು ಟೊಮೊಟೊ ರಸಮ್ ಮಾಡ್ಕೊಂಡಿದ್ದೆ. ನೈಟ್ ಊಟ ಕೂಡ ಮುಗಿಸ್ಕೊಂಡ್ವಿ. ನೈಟ್ ಊಟ ಮುಗಿದ ತಕ್ಷಣ ನಾನು ಒಂದು ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿ ಆನಂತರ ಮಲ್ಕೊಳ್ತೀನಿ. ಹೀಗಿತ್ತು ಇವತ್ತಿನ ಒಂದು ಕಂಪ್ಲೀಟ್ ಡೇ ರುಟೀನು. ತುಂಬ ಏನು ಶೇರ್ ಮಾಡ್ಕೊಂಡಿಲ್ಲ. ಮೇನ್ ಮಾತ್ರ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ. ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮರಿದಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಡೈಲಿ ವ್ಲಾಗ್ಸ್ ಮಾಡಿ, ನಮ್ಗೆ ಇಷ್ಟ ಆಗುತ್ತೆ ನೋಡ್ತೀವಿ ಅಂತ ಹೇಳಿದ್ರಿ. ಹಾಗಾಗಿ ನಿಮಗೋಸ್ಕರ ನಾನು ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ನೋಡಿ ಹಾಗೆ ಸಪೋರ್ಟ್ ಮಾಡಿ.